ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಏಪ್ರಿಲ್ 26ರಂದು ನಡೆಯಲಿರುವ ಹಾಸನ ಲೋಕಸಭಾ ಚುನಾವಣೆ ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ಮಾಹಿತಿ. ದೇಶದಲ್ಲಿ ಪ್ರಧಾನಮಂತ್ರಿಯಾಗುವ ಯೋಗ್ಯತೆ ಐಎನ್ಡಿಎನಲ್ಲಿ ಯಾರಿಗೂ ಇಲ್ಲ. ಲೋಕಸಭಾ ಚುನಾವಣೆ ಕಳೆದ ನಂತರ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಭವಿಷ್ಯ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರನ್ನ ವೋಟು ಬ್ಯಾಂಕ್ ಆಗಿ ಮಾಡಿಕೊಂಡಿದೆ. ಬಿಜೆಪಿ ದಲಿತ ಅಂಬೇಡ್ಕರ್ ವಿರೋಧಿ ಅಲ್ಲ. ದೇಶದಲ್ಲಿ ಕಾಂಗ್ರೆಸ್ ಮಾತ್ರವೇ ದಲಿತ ವಿರೋಧಿ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಇದೇ ತಿಂಗಳ 26ರಂದು ನಡೆಯುವ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 15 ಮಂದಿ ಕಣದಲ್ಲಿದ್ದು ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 3 ತಂಡಗಳಲ್ಲಿ ಪಾಳಿ ಆಧಾರದ ಮೇಲೆ ದಿನದ 24 ಗಂಟೆ ಕರ್ತವ್ಯ ನಿರ್ವಹಿಸಲು 114 ಫ್ಲೈಯಿಂಗ್ ಸ್ಕ್ವಾಡ್ ತಂಡ ರಚಿಸಲಾಗಿದೆ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 31 ಚೆಕ್ಪೋಸ್ಟ್ ತೆರೆಯಲಾಗಿದೆ. ಎಚ್ಚರಿಕೆ ದೃಷ್ಟಿಯಿಂದ 31 ತಂಡಗಳ ಕಣ್ಗಾವಲು ಪಡೆ ರಚಿಸಲಾಗಿದೆ ಎಂದ ಅವರು, ಕಂಟ್ರೋಲ್ ರೂಮ್, ಮತದಾರರ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದೆ. ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಕಳೆದ ಮಾರ್ಚ್ 16ರಿಂದ ಏಪ್ರಿಲ್ 15ರವರೆಗೆ ಚುನಾವಣೆ ಉಲ್ಲಂಘನೆ ಸಂಬಂಧ 1,32,80 ಕೋಟಿ ನಗದು, 9,76,049 ಕೋಟಿ ರು ಮೌಲ್ಯದ ಮದ್ಯ, 0.127 ಗ್ರಾಂ ಡ್ರಗ್ಸ್, ನಾರ್ಕೋಟಿಕ್ಸ್ ಹಂಚಲು ಸಂಗ್ರಹಿಸಿದ್ದ 12 ಬಂಡಲ್ ಸೀರೆ, 6 ಬಂಡಲ್ ಶರ್ಟ್ ಅಂಡ್ ಪ್ಯಾಂಟ್ ಪೀಸ್, 93 ಡ್ರೆಸ್ ಪೀಸ್ ವಶಪಡಿಸಿಕೊಳ್ಳಲಾಗಿದೆ. ಇದೇ ವೇಳೆ ಪೊಲೀಸ್ ಇಲಾಖೆಯಲ್ಲಿ 70 ಎಫ್ಎಸ್ಟಿ 8 ಹಾಗೂ ಅಬಕಾರಿ ಇಲಾಖೆಯಲ್ಲಿ 1,304 ಎಫ್ಐಆರ್ ದಾಖಲು ಮಾಡಲಾಗಿದೆ. ಇಷ್ಟು ಪ್ರಕರಣ ದಾಖಲಾಗಿರುವುದು ರಾಜ್ಯದಲ್ಲಿಯೇ ಮೊದಲು. ಮತದಾನ ಮಾಡಲು ಸುಮಾರು 12 ಗುರುತಿನ ಚೀಟಿ ಗೊತ್ತುಪಡಿಸಲಾಗಿದೆ. ಆದರೆ ಎಲ್ಲಾ ಮತದಾರರು ಎಪಿಕ್ ಚೀಟಿ ಜೊತೆಯಲ್ಲೇ ಬಂದು ಹಕ್ಕು ಚಲಾಯಿಸಬೇಕು ಎಂದು ಸಲಹೆ ನೀಡಿದರು. ಈಗ ಎಲೆಕ್ಷನ್ ಪ್ರಿಪೇರ್ಡ್ನೆಸ್ ಏನು ಆಗುತ್ತೆ ಅದು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೂಲಕ ಇವತ್ತು ಕೆಲವೆಲ್ಲ ಇವಿಎಂ ಕಮಿಷನಿಂಗ್ ಇದೆ. ಇವಿಎಂ ಕಮಿಷನಿಂಗ್ ಅಂತಂದ್ರೆ ಇವಿಎಂಗೆ ನಮ್ಮ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡಿ ಕ್ಯಾಂಡಿಡೇಟ್ಗಳು ಅವರ ಅಭ್ಯರ್ಥಿಗಳ ಒಂದು ಸಮ್ಮುಖದಲ್ಲಿ ಫಿಕ್ಸ್ ಮಾಡಿಬಿಟ್ಟು ಚುನಾವಣಾ ತಯಾರಿ ನಡೆಸ್ತಾ ಇದ್ದಾರೆ ನಮ್ಮೆಲ್ಲ ಕೆಲವರು AROಗಳು. ಸೊ ಅದನ್ನು ಕೂಡ ಯಾವ್ಯಾವ ಇದರಲ್ಲಿ ಅಂತಂದ್ಬಿಟ್ಟು ನಮಗೆ ತಿಳಿಸಿದ್ದಾರೆ. ಕಡೂರಲ್ಲಿ ಮಾಡ್ತಿದ್ದಾರೆ, ಹೊಳೆನರಸೀಪುರದಲ್ಲಿ ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಮಾಡ್ತಾ ಇದ್ದಾರೆ, ಕಮಿಷನಿಂಗ್ ಮಾಡ್ತಾ ಇದ್ದಾರೆ. ಕಮಿಷನಿಂಗ್ ಅಂದರೆ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡೋದು. ಆಮೇಲೆ ನಮ್ಮಲ್ಲಿ ತಮಗೆ ಗೊತ್ತಿದೆ 31 SST ಅಂದರೆ ನಮ್ಮ ಚೆಕ್ ಪೋಸ್ಟ್ ಇದು ಮಾಡಿಬಿಟ್ಟು ಅಲ್ಲಿ ತಂಡಗಳನ್ನ ನಿಯೋಜನೆ ಮಾಡಿದ್ದೀವಿ. ಅವ್ರಿಗೆ ಒಂದು ನಮ್ಮ ಮೆಜಿಸ್ಟೀರಿಯಲ್ ಪವರ್ ಎಲ್ಲ ಕೊಟ್ಬಿಟ್ಟು ಅವ್ರ ತಂಡದ ಮುಖ್ಯಸ್ಥರನ್ನೆಲ್ಲ ಮಾಡಿಬಿಟ್ಟು ಏನಾದರೂ ಅಂದರೆ ನಮ್ಮ ವೆಹಿಕಲ್ಸ್ ಎಲ್ಲ ನಾವು ತಪಾಸಣೆ ಮಾಡ್ತೀವಿ. ಮತ್ತು ಯಾವುದೇ ನಾನು ನೋಡ್ತಾ ಇದ್ದೀನಿ, ನೀವು ನೋಡಿರಬೇಕು, ಬೆಂಗಳೂರಿಂದ ಬಂದರೆ ಯಾವುದೇ ಜಿಲ್ಲೆಯಲ್ಲಿ ತಪಾಸಣೆ ಅಂದರೆ ಅಷ್ಟೊಂದು ಚುರುಕಾಗಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ದೂರವಾಣಿ ಸಂಖ್ಯೆ, ಆದಾಯ ತೆರಿಗೆ ಯಾರದಾದರೂ ನಿಮಗೆ ಕಂಡು ಬಂದರೆ, ಸಾರ್ವಜನಿಕರಿಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಏನಾದರೂ ದೂರು ಕೊಡಬೇಕು ಅಂತಂದರೆ ಅವ್ರ ನಂಬರ್ನು ಕೂಡ 08022862324 ಅಂತಂದ್ಬಿಟ್ಟು ನಾವು ಇಲಾಖೆದು ಶೇರ್ ಮಾಡಿದ್ದೀವಿ. ಆಮೇಲೆ ಫ್ಯಾಕ್ಸು ಇದೆಲ್ಲ ಶೇರ್ ಮಾಡಿದ್ದೀವಿ, ಮೊಬೈಲ್ ಸಂಖ್ಯೆ ಶೇರ್ ಮಾಡಿದ್ದೀವಿ, ವಾಟ್ಸಪ್ ಸಂಖ್ಯೆ ಶೇರ್ ಮಾಡಿದ್ದೀವಿ, ಇಮೇಲು, ಮೊಬೈಲ್ ಆ್ಯಪು, ಸಿ ವಿಜಿಲ್ ಬಹಳ ಇಂಪಾರ್ಟೆಂಟ್ ಅಂದರೆ ತುಂಬ ಬಹುಮುಖ್ಯವಾದಂಥ ಒಂದು ಆ್ಯಪು. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರು ಯಾರಾದರೂ ಹಣ ಹಂಚುತ್ತಾ ಇದ್ದಾರೆ, ಯಾರಾದರೂ ಸಾರಿಗಳನ್ನ ಹಂಚುತ್ತಾ ಇದ್ದಾರೆ, ಬೇರೆ ಬೇರೆ ಏನಾದರೂ ಈ ಥರ ಅಂದರೆ ವೋಟರ್ ಮೇಲೆ ಇಂಡ್ಯೂಸ್ಮೆಂಟ್ಸ್ ಅಂತಂದು ಹೇಳ್ತೀವಿ, ಅವ್ರ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ಒಂದು ಇದನ್ನು ಹಂಚದಿದ್ರೆ ಅದನ್ನು ದೂರದಿಂದ ಅವರು ಫೋಟೋ ತೆಕ್ಕೊಂಡು ನಮಗೆ ಆ ಫೋಟೋ ಸಮೇತ ಲೊಕೇಶನ್ ಸಮೇತ ನಮಗೆ ಕಳಿಸ್ಬೋದು. ಅದು ಕಳಿಸಿದ ತಕ್ಷಣ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ನಮ್ಮ ಫ್ಲೈಯಿಂಗ್ ಸ್ಕ್ವಾಡು, ನಮ್ಮ ಎಲ್ಲ ಚುನಾವಣೆಗೆ ಯಾರು ನೇಮಕ ಆಗಿದ್ದಾರೆ ಎಲ್ಲ ಅಧಿಕಾರಿಗಳು ಅಟೆಂಡ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಇದ್ದರು. ಈ ಲೋಕಸಭಾ ಚುನಾವಣೆ ಕಳೆದ ನಂತರ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ ಎಂದು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಭವಿಷ್ಯ ನುಡಿದರು. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಮಂತ್ರಿಯಾಗುವ ಯೋಗ್ಯತೆ ಐಎನ್ಡಿಎನಲ್ಲಿ ಯಾರಿಗೂ ಇಲ್ಲ. ಇಡೀ ದೇಶದಲ್ಲಿ ಸತ್ಯ ಹೇಳುವುದಾದರೆ ಕರ್ನಾಟಕ ಸೇರಿದಂತೆ 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು, ಉಳಿದೆಲ್ಲ ಕಡೆ ಚಿಲ್ಲಾಪಿಲ್ಲಿಯಾಗಿ ದಿನೇ ದಿನೇ ಕಾಂಗ್ರೆಸ್ ಕುಸಿಯುತ್ತಿದೆ.
ಇದನ್ನ ಮೇಲೆತ್ತಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಲೋಕಸಭಾ ಚುನಾವಣೆ ಕಳೆದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ. ಹೆಣ್ಣು ಮಕ್ಕಳ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಕಾಂಗ್ರೆಸ್ನವರು ತಿರುಚಿ ಗೊಂದಲ ಸೃಷ್ಟಿಸಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿಯವರು ಬೇಸರದ ಕ್ಷಮೆಯಾಚಿಸಿದ್ದಾರೆ. ಅವರು ಹೇಳಿರುವ ಅರ್ಥ ಬೇರೆನೇ ಇದ್ದು, ಈ ಸಂದರ್ಭ ಕಾಂಗ್ರೆಸ್ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ. ನಾನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದೇನೆ ಎಂದ ಅವರು, ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕು ಅಂದ್ರೆ ಅವರ ಕೈಬಲಪಡಿಸಬೇಕು. ಆದ್ದರಿಂದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನ ಗೆಲ್ಲಿಸಿ ಕಳುಹಿಸಿಕೊಡಿ ಎಂದು ಮನವಿ ಮಾಡಿದರು. ಪ್ರಧಾನಮಂತ್ರಿ ಆಗಲಿಕ್ಕೆ ಅರ್ಹತೆ ಇರೋರು ನಾನು ಯಾವುದೂ ಬೇರೆಯವ್ರನ್ನ ಹಳೆದು ಮಾತಾಡ್ತೀನಿ ಅಂತ ಇಲ್ಲ. ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇರತಕ್ಕಂಥವರು NDA ಯಾರೂ ಇಲ್ಲ. ಯಾರ್ಯಾರೂ ಇಲ್ಲ ಈ ದೇಶದಲ್ಲಿ. ನಾನು ಉತ್ಪ್ರೇಕ್ಷೆಯಿಂದ ಹೇಳಲ್ಲ, ಸತ್ಯಾಂಶ ಹೇಳ್ತೇನೆ. NDA ಇಂಥದ್ದು ಮಾಡಿದ್ರು ಒಬ್ಬ ಇಲ್ಲ. ಸೋನಿಯಾ ಗಾಂಧಿಯವರು ಒಂದು ಕಾಲದಲ್ಲಿ UPA ಚೇರ್ಮನ್ ಆಗಿ ಬಿಜೆಪಿ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದ್ದು ಈಗಾಗಲೇ ಕತ್ತಿನ ತನಕ ಮುಳುಗಿ ಹೋಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಐಸಿಯುನಲ್ಲಿದೆ, ಸ್ವಲ್ಪ ಎದೆ ಡವಡವ ಅಂತ ಬಡಿತಾ ಇದೆ. ಈ ಲೋಕಸಭಾ ಚುನಾವಣೆ ಕಳೆದ ಮೇಲೆ ಅದು ಸಹ ನಿಂತು ಹೋಗುತ್ತದೆ. ಈಗ ನಡೆಯುತ್ತಿರುವ ಚುನಾವಣೆ ದೇಶದ ಚುನಾವಣೆಯಾಗಿದ್ದು, ದೇಶದ ಅಳಿವು ಉಳಿವುಗಳ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಬಗ್ಗೆ ಹಾಗೂ ದೇಶದ ಸುಭದ್ರತೆ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಆದರೆ ಕಾಂಗ್ರೆಸ್ ಬರೀ ಗ್ಯಾರಂಟಿಗಳ ಬಗ್ಗೆ ಮಾತನಾಡುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದ ಅವರು, ದೇಶದ ಭವಿಷ್ಯ ಬರೆಯುವ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕು. ಹಾಗಾಗಿ ಪ್ರಜ್ವಲ್ ಮುಂದಿನ ಭವಿಷ್ಯ ನಾಯಕ ಅವರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳುಹಿಸಿಕೊಡಿ ಎಂದರು. ಅಫ್ಘಾನಿಸ್ತಾನ ಎಲ್ಲ ಎಲ್ಲಿತ್ತು, ಎಲ್ಲಿತ್ತು ಈ ಸ್ಥಿತಿ ಕಾಂಗ್ರೆಸ್ ಕರೆದು ನೀವು ಯಾರು ಏನಿದ್ದೀರಿ, ಅಧಿಕಾರ ಮಾತ್ರ ನಮ್ಮ ಕೈಲಿರಬೇಕು. ನೀವು ಯಾವ್ದ ಅಂತ ಅದಕ್ಕಾಗಿ ಇಷ್ಟು ಏನಾಗಿದೆ ದೇಶದಲ್ಲಿ ಅವರನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸವನ್ನ ಮೋದಿಜಿಯವರು ಬಹಳ ಚೆನ್ನಾಗಿ ಮಾಡಿದ್ರು. ಇವತ್ತು ಅವರ ನಾಯಕ ಉಳಿದಿಲ್ಲ. ನಾಯಕತ್ವ ಇದ್ದಿದ್ರೆ ಆ ಪಾರ್ಟಿಯನ್ನು ಉಳಿಸ್ಕೊಳ್ಬಹುದಾಗಿತ್ತು. ನಾಯಕತ್ವ ಇಲ್ಲ. ಆ ಕಾರಣದಿಂದ ಅದು ಸಂಪೂರ್ಣವಾಗಿ ಈಗ ಹೆಚ್ಚು ಕಡಿಮೆ ತಲೆ ಮುಳುಗೋದಷ್ಟೇ ಉಳಿದಿದೆ, ಕತ್ತುವರೆಗೂ ಮುಳುಗೋಗಿದೆ. ಅದು ಯಾವ್ದಾದ್ರೂ ಕಾಯಿಲೆ ಬಂದವ್ರನ್ನ ತಗೊಂಡೋಗಿ ವೆಂಟಿಲೇಟರ್ ಇರ್ತಾರೆ. ವೆಂಟಿಲೇಟರ್ ಇದ್ದಾಗ ಅಂಗರು ಕೆಲಸ ಮಾಡೋದಿಲ್ಲ, ಕೇವಲ ಇವರು ಡವ 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 ಅಂತ ಹೇಳ್ತಾರೆ. ಯಾಕೆಂದ್ರೆ ಸಪೋರ್ಟಿಗೆ ವೆಂಟಿಲೇಟರ್ ಇರುತ್ತೆ. ಕಾಂಗ್ರೆಸ್ನ ಪರಿಸ್ಥಿತಿಯು ಅದೇ ಆಗಿ ಕರ್ನಾಟಕದಲ್ಲಿ ಎದೆಯ ಭಾಗ ಯಾವುದು ಅಂತಂದ್ರೆ ಹೃದಯ ಭಾಗ ಕರ್ನಾಟಕ ಈಗ ಅದು ಹೊರಗೆ. ಆದ್ರೆ ಇಲ್ಲಿ ಮಾತ್ರ ಸ್ವಲ್ಪ ಡವ ಡವ ಅಂತ ಇದೆ. ಚುನಾವಣೆ ಆದ್ಮೇಲೆ ಅದು ನಿಂತೋಗುತ್ತೆ ವೆಂಟಿಲೇಟರ್. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಕಾಂಗ್ರೆಸ್ನವರು ಬರೀ ಗ್ಯಾರಂಟಿಗಳ ಮೇಲೆ ರಾಜ್ಯದಲ್ಲಿ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಇವರಿಗೆ ಮತ ಕೇಳಲು ನೈತಿಕತೆ ಇಲ್ಲ. ಅಭಿವೃದ್ಧಿಯಲ್ಲಿ ಶೂನ್ಯ. ನಾನು ಈ ತಾಲೂಕಿನ 350ಕ್ಕೂ ಹೆಚ್ಚು ಪಂಚಾಯಿತಿಗಳಿಗೆ ಭೇಟಿ ನೀಡಿದ್ದೇನೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧದ ಕೂಗು ಹೊರಬಿದ್ದಿದೆ. ಹೆಣ್ಣು ಮಕ್ಕಳಿಗೆ 2,000 ಗ್ಯಾರಂಟಿ ಹಣ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬಂದಿರುವುದಿಲ್ಲ. ಈಗಾಗಲೇ 2 ತಿಂಗಳಿನಿಂದ ನಿಲ್ಲಿಸಲಾಗಿತ್ತು. ಈ ತಿಂಗಳು ಚುನಾವಣೆ ಇರುವುದರಿಂದ ಹಾಕಿದ್ದಾರೆ. ಇದನ್ನ ಅವರ ಅಪ್ಪನ ಮನೆಯಿಂದ ತಂದು ಕೊಡುತ್ತಿಲ್ಲ, ನಿಮ್ಮ ಗಂಡಂದಿರ ಜೇಬಿನಿಂದ ಕಿತ್ತು ನಿಮ್ಗೆ ಕೊಡುತ್ತಿದ್ದಾರೆ. ಇವರಿಗೆ ಮತ ಕೇಳಲು ಯಾವ ನೈತಿಕತೆ ಇದೆ ಎಂದು ಕಿಡಿಕಾರಿದರು. ಸಾರ್ವಜನಿಕರಿಗೆ ಕೇಳುವಂತ ಪ್ರಶ್ನೆ ಆಗಿದೆ. ಇವತ್ತು ಹೇಳ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ನನಗೆ ಸಂತೋಷ. ಇವತ್ತು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಕೊಡ್ಲಿ, ನಾನು ಪ್ರಾರ್ಥಕ್ಕೆ ಹೋಗಲ್ಲ. ಕೆಲವು ಬರ್ತಾ ಇದೆ, ಕೆಲವರು ಬರ್ತಾ ಇಲ್ಲ. ನಾನು ಆಗ್ಲೇ ಪಂಚಾಯತಿಗಳು ಬಂದ ಸಂದರ್ಭದಲ್ಲಿ 8 ತಿಂಗಳಿಂದ 370 ಪಂಚಾಯತಿಲಿ ಇವತ್ತು 350ಕ್ಕೂ ಹೆಚ್ಚು ಪಂಚಾಯತಿಗಳು ಭೇಟಿ ನೀಡಿದ್ದೀನಿ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ 2,000 ರೂಪಾಯಿ ನನಗೆ ಬರ್ತಾರೆ ಅಣ್ಣ, ನಮ್ಗೆ ಇನ್ನೂ ಬರ್ತಾ ಇಲ್ಲ, ಒಂದು ಪದ ಬಳಕೆ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಆಗ್ಲೇ 2 ತಿಂಗಳು ನಿಂತೋಗಿತ್ತು. ಈ ಚುನಾವಣೆ ಹತ್ರ ಬಂತಂದ್ರೆ ಮತ್ತೊಂದ್ಸರಿ ಈಗ ಅಕೌಂಟ್ಗೆ ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ ಅಂತದ್ದು ಏನು ಅವ್ರ ಅಪ್ಪ ಮನೆಯಿಂದ ತಂದು ಕೊಡ್ತಾರೋ ಅಂತ ಕೆಲಸ ಮಾಡ್ತಿಲ್ಲ ಅವರು. ನಿಮ್ಮ ಗಂಡನ ಜಾಬಿಂದ ಎತ್ಕೊಂಡು ಬಂದು ಇವತ್ತು ಹೆಣ್ಮಕ್ಳಿಗೆ ಕೊಡುವಂತ ಕೆಲಸನ ಇವತ್ತು ಈ ಸರ್ಕಾರ ಮಾಡೋ ನಿಟ್ಟಲ್ಲಿ ಮಾಡ್ತಾ ಇದೆ. ಇವತ್ತು ಯಾಕೆ ಅಂದ್ರೆ ಇವತ್ತು ಚರ್ಚೆ ಮಾಡುತ್ತೆ. ಯಾಕೆ ನೀವು ಚರ್ಚೆ ಮಾಡಬೇಕಾಗುತ್ತೆ? ಕೇವಲ 1 ವರ್ಷದಲ್ಲಿ ಅಂದ್ರೆ 11 ತಿಂಗಳಲ್ಲಿ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಶಾಸಕ ಹುಲ್ಲಳ್ಳಿ ಸುರೇಶ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಅನಂತ ಸುಬ್ಬರಾಯ, ಬಿಜೆಪಿ ತಾಲೂಕು ಅಧ್ಯಕ್ಷ ಅಡಗೂರು ಆನಂದ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಸೇರಿದಂತೆ
ಇತರರು ಹಾಜರಿದ್ದರು. ಬಿಜೆಪಿ ದಲಿತ ಅಂಬೇಡ್ಕರ್ ವಿರೋಧಿಯಲ್ಲ, ದೇಶದಲ್ಲಿ ಕಾಂಗ್ರೆಸ್ ಮಾತ್ರವೇ ದಲಿತ ವಿರೋಧಿ ಎಂದು ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ. ದೇಶದಲ್ಲಿ ದಲಿತರಿಗೆ ಬಹಳ ಉದ್ಧಾರ ಮಾಡಿದೆ ಎಂದು ಕಾಂಗ್ರೆಸ್ ಹೇಳುತ್ತಿದೆ. ಆದರೆ ಅಂಬೇಡ್ಕರ್ ಇಂದ ಹಿಡಿದು ಎಲ್ಲರಿಗೂ ಅವಮಾನ ಮಾಡಿದ್ದಾರೆ. ಬರೀ ಮೊಸಳೆ ಕಣ್ಣೀರು ಹಾಕುತ್ತಾರೆ. ದಲಿತರಿಗೆ ಬಿಜೆಪಿ ಆಗುವುದಿಲ್ಲ, ಅಂಬೇಡ್ಕರ್ ವಿರೋಧಿ ಎಂದು ದಾರಿ ತಪ್ಪಿಸುತ್ತಾರೆ. ಮೀಸಲಾತಿಯನ್ನ ಯಾವುದೇ ಕಾರಣಕ್ಕೆ ತೆಗೆಯಲ್ಲ. ಸಂವಿಧಾನವನ್ನ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ತಿದ್ದುಪಡಿಗಳನ್ನ ಮಾಡಲ್ಲ ಎಂದು ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ 28 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. ಕಳೆದ ಬಾರಿ 25+1 ಸ್ಥಾನ ಗೆದ್ದಿದ್ದೆವು. ಕಾಂಗ್ರೆಸ್ ಜೆಡಿಎಸ್ ಸೇರಿ ಚುನಾವಣೆ ಮಾಡಿದ್ದರೂ ಈ ಬಾರಿ ಬಿಜೆಪಿ ಜೊತೆ ಜೆಡಿಎಸ್ ಸೇರಿದೆ. 28ಕ್ಕೆ 28 ಗೆಲ್ತೀವಿ ಎನ್ನುವ ವಿಶ್ವಾಸ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದರೆ ಮೋದಿಯವರ ಅಲೆಯಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ. ಇದು ದೇಶದ ಚುನಾವಣೆ, ದೇಶದ ಅಭಿವೃದ್ಧಿ, ಭದ್ರತೆ ಮೇಲೆ ಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್ ರಾಜ್ಯದ ವಿಚಾರಗಳನ್ನೇ ಇಟ್ಟುಕೊಂಡು ರಾಜಕಾರಣ ಮಾಡುತ್ತಿದೆ. ದೇಶದ ಬಗ್ಗೆ ಅವರು ಮಾತನಾಡುತ್ತಿಲ್ಲ. ಗ್ಯಾರಂಟಿ ಮೋದಿ ಅವರನ್ನ ಬೈಯುವುದನ್ನ ಬಿಟ್ರೆ ಬೇರೆ ವಿಚಾರ ಇಲ್ಲ. ಇದು ದೇಶದ ಚುನಾವಣೆ ಅನ್ನೋದು ಜನರಿಗೆ ಗೊತ್ತಿದೆ. ಈಗ ದೇಶ ಸುಭದ್ರವಾಗಿದೆ. ಇತರ ದೇಶಗಳು ನಮ್ಮ ಕಡೆ ನೋಡುತ್ತಿವೆ. ಆರ್ಥಿಕ ಪರಿಸ್ಥಿತಿ 3ನೇ ಸ್ಥಾನದಲ್ಲಿದೆ. ಈ ಎಲ್ಲ ಕಾರಣಗಳಿಂದ ಮೋದಿಯವರನ್ನ 3ನೇ ಬಾರಿ ಆಯ್ಕೆ ಮಾಡುತ್ತಾರೆ ಎಂಬುದು ಕಾಣುತ್ತಿದೆ. ಹಿಂದೆ ಭ್ರಷ್ಟಾಚಾರ ನಡೆದರೆ ಬಯಲಿಗೆ ಬರುತ್ತಿರಲಿಲ್ಲ. ಎಲ್ಲವೂ ಕತ್ತಲೆ ಕೋಣೆಯೊಳಗೆ ನಡೆಯುತ್ತಿತ್ತು. ಇವತ್ತು ಮೋದಿಯವರಿಂದ ಪಾರದರ್ಶಕ ಆಡಳಿತ ನಡೆಯುತ್ತಿದೆ. ಮೋದಿಯೊಬ್ಬರು ನಿಷ್ಕಳಂಕ ರಾಜಕಾರಣಿ ಎಂದು ಶ್ಲಾಘಿಸಿದರು. ಈ ಚುನಾವಣೆಗೆ ಪಕ್ಷದ ಕಡೆಯಿಂದ ನನ್ನನ್ನು ಇಡೀ ರಾಜ್ಯ ಸುತ್ತಿ ಕೆಲಸ ಮಾಡಬೇಕು ಪಕ್ಷದ ಪರವಾಗಿ ಅನ್ನೋ ಕಾರಣದಿಂದ ಸ್ಟಾರ್ ಪ್ರಚಾರಕರನ್ನಾಗಿ ನನ್ನನ್ನು ನೇಮಕ ಮಾಡಲಾಗಿದೆ. ಇವತ್ತು ನಾನು ಬಂದಿರತಕ್ಕಂಥದ್ದು ಹಾಸನ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಮ್ಮ ಪಕ್ಷದ ಜೊತೆಯಲ್ಲಿ NDA ಸಹಭಾಗಿತ್ವದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ. ನಾನು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ದಲಿತರ ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು, ಆರ್ಪಿಐ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸತೀಶ್, ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ, ಪ್ರಸನ್ನಕುಮಾರ್, KT ಮಂಜಯ್ಯ, ಚಂದ್ರಪ್ಪ, ಜಗದೀಶ್, ರಾಜೇಶ್, ಸೋಮು, ರಮೇಶ್, ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಸದಾ ಸುದ್ದಿಗಳು ಗುನುಗುತ್ತಿದ್ದ ವಿವಿಸಿ ವಾಹಿನಿ ಕಚೇರಿಯಲ್ಲಿಂದು ಮಕ್ಕಳ ಕಲರವ ಸದ್ದು ಮಾಡುತ್ತಿತ್ತು. ಬೇಸಿಗೆ ರಜೆಯಲ್ಲಿರುವ ಮಕ್ಕಳು ಇಂದು ವಿವಿಸಿ ವಾಹಿನಿ ಕಚೇರಿಗೆ ಭೇಟಿ ನೀಡಿ ಸುದ್ದಿ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಕುತೂಹಲದಿಂದ ತಿಳಿದುಕೊಂಡು ಸಂತಸಪಟ್ಟರು. ಹೌದು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ರಂಗಹೃದಯ ಮತ್ತು ಸಂಸ್ಕೃತಿ ಟ್ರಸ್ಟ್ ಸಹಯೋಗದೊಂದಿಗೆ ಹಾಸನದಲ್ಲಿ ಆಯೋಜನೆ ಮಾಡಿರುವ ಕುಣಿಯೋಣ ಬಾರ ಬೇಸಿಗೆ ರಂಗ ಶಿಬಿರದ ಸುಮಾರು 60 ಶಿಬಿರಾರ್ಥಿಗಳು ವಿವಿಸಿ ವಾಹಿನಿ ಕಚೇರಿಗೆ ಭೇಟಿ ನೀಡಿ ಸುದ್ದಿ ವಾಹಿನಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬ ಸುದ್ದಿ ಮನೆಯ ಕಾರ್ಯಚಟುವಟಿಕೆಗಳನ್ನು ಕುತೂಹಲದಿಂದಲೇ ನೋಡಿ ಖುಷಿಪಟ್ಟರು. ಇದೇ ವೇಳೆ ತಮ್ಮೊಳಗಿನ ಮುಗ್ಧ ಪ್ರಶ್ನೆಗಳನ್ನು ಕೇಳುತ್ತಾ ತಾವು ಸುದ್ದಿಗಳನ್ನು ಓದಿ ತೆರೆಯ ಮೇಲೆ ತಮ್ಮನ್ನೇ ನೋಡಿ ಕೆಲ ಕ್ಷಣ ತಾವೇ ಆಂಕರ್ಗಳಾದ್ರೆ ಮತ್ತೆ ಕೆಲವರು ತಮ್ಮ ಪ್ರತಿಭೆಗಳನ್ನು ಹೊರಹಾಕಿದ್ರು. ಹೇಗೆ ಒಂದು ಸುದ್ದಿ ಇರ್ಬೋದು, ದಿನನಿತ್ಯ ನಡೆಯೋ ಆಗು ಹೋಗುಗಳು, ಘಟನೆಗಳು, ಯಾವುದೋ ಒಂದು ಮೂಲೆಯಲ್ಲಿ ನಡೆದಂಥ ಘಟನೆ ಹೇಗೆ ಅದು ಬೇರೆ ಜನಗಳನ್ನ ತಲುಪುತ್ತೆ, ಯಾವ ಯಾವ ವಿಷಯಗಳು ಯಾವ ಯಾವ ಚಾನೆಲ್ಗಳು ಮಾಧ್ಯಮಗಳ ಮೂಲಕ ಜನರಿಗೆ ಬಿತ್ತರಿಸ್ತವೆ, ಆಗು ಹೋಗುಗಳು ಏನು, ಇವೆಲ್ಲದರ ಫೋನ್ ಕಾಲ್ಸ್ಗಳು ನೀವು ನೋಡ್ತಿರ್ತೀರಿ. ಫೋನ್ ಕಾಲ್ಸ್ ರೆಕಾರ್ಡಿಂಗ್ ಅಂತೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಹೊರಗಡೆ ವಿಮಿಕ್ಸ್ ಅಂತ ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಇವೆಲ್ಲವೂ ಕೆಲಸ ಆಗುತ್ತೆ. ಆಡಿಯೋ ಮಿಕ್ಸರ್ ಕೂಡ ಹೊರಗಡೆ ಇದೆ, ನೀವು ತೋರಿಸ್ತೀನಿ. ಸೊ ಫೋನ್ ಬಂದಾಗ ನಮಗೆ ಇಲ್ಲಿ ಸ್ಪೀಕರ್ಗಳಿದೆಯಲ್ಲ, ಈ ಸ್ಪೀಕರ್ ಅಲ್ಲಿ ಫೋನ್ ಇಲ್ಲಿ ಕನೆಕ್ಟ್ ಆಗುತ್ತೆ. ನಮಗೆ ಫೋನ್ ಕನೆಕ್ಟ್ ಆದಾಗ ನಾವು ಮಾತಾಡೋದು ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಯಾವ್ದ್ರಿಂದ? ಥ್ರೂ ಈ ಮೈಕ್. अभी तो मिले थे फिर जुदा हो गए, क्या थी मेरी खता तुम सजा हो गए, मुझे खोने के बाद के दिन तुम मुझे याद ಈ
ಕಾರ್ಯಕ್ರಮದಲ್ಲಿ ವಾಹಿನಿ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ, ಸ್ವಾಗತ್ ಎಂಎಸ್, ಹಿರಿಯ ಪತ್ರಕರ್ತರಾದ ಬಿಆರ್ ಉದಯಕುಮಾರ್, ಶಿಬಿರದ ಸಂಯೋಜಕರಾದ ಪೂಜಾ ರಘುನಂದನ್ ಇನ್ನಿತರರು ಹಾಜರಿದ್ದರು. ಭ್ರಷ್ಟಾಚಾರ ಮುಕ್ತ ನಿಸ್ವಾರ್ಥ ಆಡಳಿತ ವ್ಯವಸ್ಥೆ ತರಲು ಅವಕಾಶ ನೀಡುವಂತೆ ಮಾಜಿ ಸೈನಿಕ ಹಾಗೂ ಪಕ್ಷೇತರ ಅಭ್ಯರ್ಥಿ ಜಿಡಿ ಬಸವರಾಜ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಗೆ ರೈತ ಹಾಗೂ ಯೋಧರ ಪರಿಶ್ರಮ ಅತ್ಯಂತ ಮುಖ್ಯವಾಗಿದೆ. ಇವರಿಂದ ಸದೃಢ ಹಾಗೂ ಸುಭಿಕ್ಷ ದೇಶ ನಿರ್ಮಾಣ ಸಾಧ್ಯ. ನಾನು ಸಹ 20 ವರ್ಷ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ದುಡಿದಿದ್ದು ಇಂದು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸಾಮಾಜಿಕ ಸೇವೆಗೆ ಮಾಡಲು ಸಿದ್ಧನಾಗಿದ್ದು ತಮಗೆ ಒಂದು ಅವಕಾಶ ನೀಡುವಂತೆ ಮನವಿ ಮಾಡಿದ ಅವರು, ನಮ್ಮಲ್ಲಿಯೇ ಸೇನೆ ಸೇರಿ ದೇಶ ಸೇವೆ ಮಾಡಬೇಕೆಂಬ ಆಸೆ ಹೊತ್ತಿರುವ ಅನೇಕ ಯುವಕರಿದ್ದಾರೆ. ಅಂತಹವರಿಗೆ ಸೈನಿಕ ತರಬೇತಿ ಅಕಾಡೆಮಿ ತೆರೆಯುವ ಉದ್ದೇಶ ಹೊಂದಿದ್ದು ಹಾಸನದಲ್ಲಿ ಐಟಿ ಕಂಪನಿಗಳನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲು ಚಿಂತಿಸಲಾಗಿದೆ. ಇಂತಹ ಅನೇಕ ಕೆಲಸಗಳು ಜಿಲ್ಲೆಯಲ್ಲಿ ಬಾಕಿ ಇದ್ದು ನಿಸ್ವಾರ್ಥ ಸೇವೆ ಮಾಡಲು ಬಯಸಿದ್ದೇನೆ. ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಮತ ನೀಡುವ ಮೂಲಕ ಅವಕಾಶ ನೀಡುವಂತೆ ಕೋರಿದರು. ನಾನೊಬ್ಬ ಹಾಸನ ಜಿಲ್ಲೆಯ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀನಿ ಸರ್. ಒಬ್ಬ ಅಭ್ಯರ್ಥಿಯಾಗಿ ನಾನು ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಾಜಿ ಸೈನಿಕರಲ್ಲಿ ಇನ್ನೂವರೆಗೂ ಕರ್ನಾಟಕ ಸ್ಟೇಟಲ್ಲಿ ಯಾರೂ ನಿಂತಿರಲಿಲ್ಲ, ನಾನೊಬ್ಬ ನಿಂತ್ಕೊಂಡಿದ್ದೀನಿ ಹಾಸನ ಜಿಲ್ಲೆಯವನೇ ಆಗಿ. ನಂದು ಮೂಲತಃ ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಜಿನೇನಹಳ್ಳಿ ಗ್ರಾಮ, ಹಾಸನದಲ್ಲಿ ನನ್ನ ವಾಸ. ಇವತ್ತು ನಾನು ಸೈನ್ಯದಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದು ಸುಮಾರು 20 ವರ್ಷಗಳ ಕಾಲ ಆಯಿತು ನನಗೆ. ಬಟ್ ಇಲ್ಲಿಯ ಒಂದು ಹಾಗೂ ಹೋಗು, ಇಲ್ಲಿಯ ಜನಗಳ ಒಂದು ರಾಜಕೀಯದ ಒಂದು ಕೆಸರಾಟ ಇವೆಲ್ಲನೂ ನೋಡ್ತಾ ಯಾಕೆ ನಾನು ಒಂದು ರಾಜಕೀಯಕ್ಕೆ ಬಂದು ಜನಸೇವೆಯನ್ನು ಅಲ್ಲಿ 20 ವರ್ಷಗಳ ಕಾಲ ಜನಸೇವೆ ಮಾಡಿದ್ದೀನಿ, ಇಲ್ಲೂ ಒಂದು ಜನಸೇವೆಯನ್ನು ಯಾಕೆ ಮಾಡಬಾರ್ದು, ಅಲ್ಲ ದೇಶ ಸೇವೆ ಮಾಡಿದೆ, ಇಲ್ಲಿ ಜನಸೇವೆಯನ್ನು ಯಾಕೆ ಮಾಡಬಾರ್ದು ಅನ್ನಿಸ್ತು ನನ್ನ ಮನಸ್ಸಿಗೆ. ಅದಕ್ಕೋಸ್ಕರ ನಾನು ದೇಶದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ರೈತ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ರಂಗನಾಥ್, ಕಾಳೇಗೌಡ, ಗೋವಿಂದೇಗೌಡ, ಮೋಹನ್ ರಾಜ್ ಉಪಸ್ಥಿತರಿದ್ದರು. ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ರಾಜಕೀಯ ಸಹಕಾರ ಅಗತ್ಯವಾಗಿದೆ. ಭವಿಷ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲಾ ರೀತಿಯ ಸ್ಥಾನಮಾನ ಸಿಗಲಿದೆ ಎಂಬ ಆಶಯ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡುವುದಾಗಿ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂ ಶಂಕರಪ್ಪ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಮಾದಿಗ ಸಮಾಜವು ಅತ್ಯಂತ ಕೆಳ ಸಮುದಾಯವಾಗಿದೆ ಮತ್ತು ಕಟ್ಟಕಡೆಯ ಸಮಾಜವಾಗಿದೆ. ಆದರೆ ಈವರೆಗೂ ಕಾಂಗ್ರೆಸ್ನಿಂದ ನಮ್ಮ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ಆಗಲಿ ಸಾಮಾಜಿಕ ನ್ಯಾಯವಾಗಲಿ ಸಿಕ್ಕಿಲ್ಲ. ದೇಶದಲ್ಲಿ ನಮ್ಮ ಸಮುದಾಯ ಸುಮಾರು 22 ಕೋಟಿ ಇದೆ. ಆದರೂ 18% ಮೀಸಲಾತಿಯಲ್ಲಿ ರಾಜಕೀಯ, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ನಮಗೆ ತುಂಬಾ ಅನ್ಯಾಯವಾಗಿದೆ. ಇದಕ್ಕಾಗಿ 30 ವರ್ಷಗಳಿಂದ ಜನಸಂಖ್ಯೆಗನುಗುಣವಾಗಿ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಹಲವಾರು ಹೋರಾಟ ಮಾಡಿದ್ದೇವೆ. ಇದರ ಪ್ರತಿಫಲವಾಗಿ ಹಿಂದಿನ ಬಿಜೆಪಿ ಸರ್ಕಾರ ಎಜೆ ಸದಾಶಿವ ಆಯೋಗ ರಚನೆ ಮಾಡಿತು. ನಂತರದ ಸರ್ಕಾರ ಸಮಿತಿಗೆ ಯಾವುದೇ ಕಚೇರಿ ಅಥವಾ ಹಣಕಾಸು ನೆರವು ನೀಡಿರಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರ ಹಣಕಾಸು ನೆರವು ನೀಡಿ ಸದಾಶಿವ ಆಯೋಗದ ವರದಿ ಮುನ್ನಡೆಸಲು ಸಹಕಾರ ನೀಡಿದರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ವರದಿ ನೀಡಿದರು. ಹಾಲಿ ಸಿಎಂ ಸಿದ್ದರಾಮಯ್ಯನವರು ಏನು ಮಾತನಾಡದೆ ವರದಿಯನ್ನ ಹಾಗೆ ಮುಚ್ಚಿಟ್ಟಿದ್ದಾರೆ. ಹಿಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ನವರು ನಮ್ಮ ಸಮಾಜ ಗುರುತಿಸಿ ಐಎಎಸ್ ಅಧಿಕಾರಿ ಗೋನಾಳ್ ಭೀಮಪ್ಪ ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷರನ್ನಾಗಿ ಮಾಡಿದರು. ರಾಜಕೀಯವಾಗಿಯೂ ಅಧಿಕಾರ ನೀಡಿದರು. ಆದರೆ ಕಾಂಗ್ರೆಸ್ ಏನು ಮಾಡಲಿಲ್ಲ. ಸಂಸದ ಡಿಕೆ ಸುರೇಶ್ ಅವರು ಈಗ ಪ್ರತ್ಯೇಕ ರಾಷ್ಟ್ರ ಬೇಕು ಎನ್ನುತ್ತಿದ್ದಾರೆ. ಹಾಗಾದ್ರೆ 75 ವರ್ಷದಿಂದ ಅನ್ಯಾಯಕ್ಕೊಳಗಾಗಿರುವ ನಾವೇನೆಂದು ಕೇಳಬೇಕು ಎಂದು ಪ್ರಶ್ನಿಸಿದ ಅವರು, ಮುಂದಿನ ದಿನಗಳಲ್ಲಿ ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸುವ ಎನ್ಡಿಎ ಬೆಂಬಲಿಸಿ ಎಂದು ಮನವಿ ಮಾಡಿದರು. ನಾವು ಸಮಾಜ ಒಂದು ತೀರ್ಮಾನ ತಗೊಂಡಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಇಡೀ ಸಮಾಜ ಬಿಜೆಪಿ ಮತ್ತು ಎನ್ಡಿಎ ಕೂಟಕ್ಕೆ ಈ ಸಾರಿ ಸಂಪೂರ್ಣ ಬೆಂಬಲ ಸೂಚಿಸಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದಂತೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಸಹ ಸಮಾಜ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಪತ್ರಿಕಾಗೋಷ್ಠಿ ಕರೀಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಅನೇಕ ಮುಖಂಡರು ಹೇಳಿದ್ರು. ಅದಕ್ಕೆ ಇಲ್ಲಿ ಆಗಮಿಸಿದ್ದೇನೆ. ಈ ಪತ್ರಿಕಾಗೋಷ್ಠಿ ಯಾಕೆ ಸಾಮಾಜಿಕವಾಗಿ ಸಮಾಜ ಪೂರ್ತಿ ಎನ್ಡಿಎಗೆ ಸಹಾಯ ಮಾಡಬೇಕು ಅಂತ ನಾವು ತೀರ್ಮಾನ
ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ವತ್ಸಲ ಶೇಖರಪ್ಪ, ಆಲೂರು ವೆಂಕಟಯ್ಯ, ಸುರೇಶ್, ಬೆಟ್ಟಸಾತೇನಹಳ್ಳಿ, ಕೆಆರ್ ಲೋಕೇಶ್, ರವಿಕುಮಾರ್ ಇದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ನೀಡಿರುವ ಜನಪರ ಯೋಜನೆ ಅವಲೋಕಿಸಿ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಮತ ನೀಡುವಂತೆ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು 2011ರಲ್ಲೇ ವಿದೇಶದ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ವಾಪಸ್ ತರುವುದಾಗಿ ಭರವಸೆ ನೀಡಿದ್ದರು. ನಂತರದಲ್ಲಿ ರಾಜ್ಯದಲ್ಲೂ ಅವರ ಅನುಯಾಯಿಗಳು ಸುಳ್ಳು ಸುದ್ದಿಯನ್ನೇ ದೊಡ್ಡದು ಮಾಡಿದರು ಎಂದು ದೂರಿದರು. ದೇಶಪ್ರೇಮಿಗಳನ್ನ ಭಾವನಾತ್ಮಕವಾಗಿ ಕೆರಳಿಸಿ ಜನರಲ್ಲಿ ಭಯಭೀತಿ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯಲು ಯಶಸ್ವಿಯಾದರು. ಆಗ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ವಿಸ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ಹಣ ಇಟ್ಟಿದ್ದಾರೆಂದು ಹಬ್ಬಿಸಿದ್ದರು. ಆದರೆ ನಯಾಪೈಸೆ ಹಣ ಭಾರತಕ್ಕೆ ಬರಲಿಲ್ಲ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲೂ ಕಬ್ಬಿಣದ ಬೋರ್ಡ್ ಹಾಕಿಸಿ ಅಪಪ್ರಚಾರ ಮಾಡಲಾಯಿತು. ಇದಕ್ಕಾಗಿಯೇ ಹಲವು ಸಂಘಟನೆ ಕಟ್ಟಿಕೊಂಡು ಮೋದಿ ಅವರ ಅಭಿಮಾನಿಗಳು ಚಳುವಳಿ ರೂಪಿಸಿ ಹೋರಾಟವನ್ನ ಮಾಡಿದ್ದರು. ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡುವ ಪ್ರಯತ್ನವೂ ನಡೆಯಿತು. ಆರಂಭದಿಂದ ಈವರೆಗೂ ಬಿಜೆಪಿ ನೀಡಿದ ಭರವಸೆಗಳಲ್ಲಿ ಒಂದು ಈಡೇರಲಿಲ್ಲ. ಇವರ ದುರಾಡಳಿತ ಪ್ರಶ್ನೆ ಮಾಡಿದ್ರೆ ಅದೊಂದು ದೇಶದ್ರೋಹ ಎಂದು ಹೇಳುತ್ತಾರೆ. ಇನ್ನಾದರೂ ರಾಷ್ಟ್ರ ರಾಜಕಾರಣವನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಸುಭದ್ರ ಸರ್ಕಾರ ರಚಿಸಲು ಜಾಗೃತರಾಗಬೇಕು. ಕಾಂಗ್ರೆಸ್ ಪಕ್ಷ ನೀಡಿರುವ ಜನಪರ ಯೋಜನೆ ಅವಲೋಕಿಸಿ ಎಲ್ಲರೂ ಶ್ರೇಯಸ್ ಅವರನ್ನ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಕೆಲವಾರು ದಿನಗಳಲ್ಲಿ ಚುನಾವಣೆ ಆರಂಭವಾಗ್ತದೆ. ಈ ಚುನಾವಣೆಗಳಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನು, ಆಶ್ವಾಸನೆಗಳನ್ನು ಪಕ್ಷಗಳು ಬಿಡುಗಡೆ ಮಾಡಿವೆ. ಈ ಹಿಂದೆ BJP ಸರ್ಕಾರ ಸುಮಾರು 2011ರಲ್ಲಿ ಒಂದು ಸುಳ್ಳು ಪ್ರಚಾರಗಳಿಂದ ಮುಗ್ಧ ಜನರನ್ನ ಭಾವನೆಯನ್ನು ಕೆದಕಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರ ಪಡೆದು 10 ವರ್ಷ ಆದರೂ ಯಾವುದೇ ಒಂದು ಅವ್ರು ಕೊಟ್ಟಂಥ ಆಶ್ವಾಸನೆ ಈಡೇರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಅದನ್ನು ಎಂಥ ಸುಳ್ಳು ಹೇಳಿದ್ರಂದರೆ, ಒಂದು ಸ್ಟೀಲ್ ಬೋರ್ಡಲ್ಲಿ ಬರೆದು 2 ಕೋಟಿ ಉದ್ಯೋಗ ಕೊಡ್ತೀವಿ, ಎಲ್ಲರ ಖಾತೆಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ, ಮತ್ತು ಪ್ರತಿ ಕುಟುಂಬಕ್ಕೆ 5 ಲಕ್ಷ ನಾವೆಲ್ಲ ಅನುದಾನ ಸರ್ಕಾರ ಒಂದು ಆರ್ಥಿಕ ಸಹಾಯನ ಮಾಡ್ತದೆ, ಎಲ್ಲರೂ ವೋಟ್ ಕೊಡಿ ಅಂತ ಹೇಳಿದರು. ಅದರ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ವಾಸಿಂ ಖಾನ್ ಇದ್ದರು. ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಇದು ನಮ್ಮ ರಾಷ್ಟ್ರದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಎಂದು ತಾಲೂಕು ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ಐತಿಹಾಸಿಕ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನೈತಿಕ ಮತದಾನದ ಕುರಿತು ಮತದಾರರ ಜಾಗೃತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಮತದಾರರು ಪ್ರಜಾಪ್ರಭುತ್ವದ ಬುನಾದಿಯಾಗಿದ್ದು, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವುದು ಬಹಳ ಮುಖ್ಯ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮತವನ್ನ ನಿರ್ಭೀತವಾಗಿ ಚಲಾಯಿಸಿದಾಗ ಮಾತ್ರ ಉತ್ತಮ ಪ್ರಜಾಪ್ರಭುತ್ವದಡಿ ಸುಭದ್ರ ಸರ್ಕಾರ ರಚನೆ ಸಾಧ್ಯವಾಗುತ್ತದೆ. ಆದ್ದರಿಂದ ತಪ್ಪದೇ ಮತದಾನ ಮಾಡಿ ಎಂದು ಮನವಿ ಮಾಡಿದರು. ಇದೇ ಏಪ್ರಿಲ್ 26ರಂದು ನಡೀತಕ್ಕಂಥ ಒಂದು ಮತದಾನ. ಆ ಮತದಾನಕ್ಕೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿ ಇವತ್ತು ನಮ್ಮ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಏನು SBM ವಾಹನಗಳ ಒಂದು ರ್ಯಾಲಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮತದಾರರು ಏನು ಏಪ್ರಿಲ್ 26ನೇ ತಾರೀಕು ನಡೀತಕ್ಕಂಥ ಮತದಾನದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನು ಯಾವುದೇ ಭಯವಿಲ್ಲದೆ ನಿರ್ಭೀತವಾಗಿ ಚಲಾಯಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಯಾವುದೇ ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ತಹಶೀಲ್ದಾರ್ ಎಂ ಮಮತಾ, ಸ್ವೀಪ್ ಸಮಿತಿಯ ಅಧಿಕಾರಿಗಳು, ಸಿಬ್ಬಂದಿಗಳಿದ್ದರು. ಅಂಬೇಡ್ಕರ್ ಯಾವುದೇ ಒಂದು ಜಾತಿ ವರ್ಗಕ್ಕೆ ಸೀಮಿತರಾದ ನಾಯಕರಲ್ಲ. ಶೋಷಣೆಗೆ ಒಳಗಾದ ಎಲ್ಲಾ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ತಮ್ಮ ಬದುಕಿನ ಉದ್ದಕ್ಕೂ ಹೋರಾಟ ನಡೆಸಿದ ಮಹಾನ್ ಮಾನವತಾವಾದಿಯಾಗಿದ್ದರು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಬಿಕೆ ನಾಗೇಶ್ ಕುಮಾರ್ ತಿಳಿಸಿದರು. ಅರ್ಕಲ್ಗೂಡಿನ ವಕೀಲರ ಸಂಘದ ವತಿಯಿಂದ ವಕೀಲರ ಭವನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಬಾಲ್ಯದಿಂದಲೂ ಶೋಷಣೆ, ದೌರ್ಜನ್ಯಕ್ಕೆ ತುತ್ತಾಗಿ ಇದರ ಕರಾಳತೆಯ ಅರಿವನ್ನು ಹೊಂದಿದ್ದರು. ಹೀಗಾಗಿ ಈ ರೀತಿಯ ಅನ್ಯಾಯಕ್ಕೆ ಸಮಾಜದ ಯಾವುದೇ ವ್ಯಕ್ತಿ ತುತ್ತಾಗಬಾರದು ಎಂಬ ಉದ್ದೇಶದಿಂದ ಹೋರಾಟ ನಡೆಸಿದ್ದಲ್ಲದೆ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವೆನಿಸಿದ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡುವ ಮೂಲಕ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಯಿತು ಎಂದರು. ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ದಲಿತ ಕುಟುಂಬ ವರ್ಗದಲ್ಲಿ, ಕೆಳ ಜಾತಿಯ ಕುಟುಂಬ ವರ್ಗದಲ್ಲಿ ಜನಿಸಿದಂಥವರು. ಅಂದರೆ ಈಗ ನಾವು ಆಚರಣೆ ಮಾಡದಿರ್ತಕ್ಕಂಥದ್ದು 133ನೇ ವರ್ಷದ ಜಯಂತಿ ಕಾರ್ಯಕ್ರಮ ಅಂತ ಹೇಳಿದರೆ, ಅವರು ಹಿಂದೆ 125 ವರ್ಷಗಳ ಹಿಂದೆ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅವರಿಗೆ
ಅಸ್ಪೃಶ್ಯತೆ ಒಂದು ಪಿಡುಗಿಗೆ ಒಳಗಾಗಿದ್ದರು. ಅಸ್ಪೃಶ್ಯತೆಯನ್ನು ಎದುರಿಸಿ ಅವರು ಶಿಕ್ಷಣ ಮುಂದುವರಿಸಿದರು. ಆ ಕಾಲದಲ್ಲಿ ಅಸ್ಪೃಶ್ಯತೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರನ್ನು ಮುಟ್ಟಿಸ್ಕೊಳ್ತಾ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಅಂದರೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಎಂ ರಘು ಮಾತನಾಡಿ, ಎಲ್ಲಿ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿ ಮನುಷ್ಯತ್ವ ಇರುವುದಿಲ್ಲ. ನಾವುಗಳು ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ದು ವಕೀಲರಿಗೆ ಯಾವುದೇ ಜಾತಿ ಮತ ಭೇದ ಎಂಬುದು ಇರುವುದಿಲ್ಲ. ಎಲ್ಲರನ್ನ ಸಮಾನವಾಗಿ ಕಂಡಾಗ ಆ ವೃತ್ತಿಗೆ ಗೌರವ ಕೊಟ್ಟಂತಾಗುತ್ತದೆ. ಅಂಬೇಡ್ಕರ್ ಸಹ ವಕೀಲ ವೃತ್ತಿಯಲ್ಲಿ ಪರಿಣಿತಿ ಹೊಂದಿದ್ದು ಯಾವುದೇ ಜಾತಿ ಭೇದವನ್ನ ಮಾಡದೆ ವೃತ್ತಿಯನ್ನ ಗೌರವಿಸುತ್ತಿದ್ದರು. ನೀವುಗಳು ಸಹ ಇದೇ ರೀತಿ ಮುನ್ನಡೆದರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಎಂದರು. ಅಂತ ಟೈಮಲ್ಲಿ ಅವರು ಎಲ್ಲ ವ್ಯವಸ್ಥೆ ಏನು ವ್ಯವಸ್ಥೆ ಇಲ್ಲದಾಗಲೇ ಆ ರೀತಿ 20 ಡಿಗ್ರಿನ ತಗೊಂಡು ಒಂದು ಒಳ್ಳೆ ಎಜುಕೇಶನ್ ಪಡೆದು ಮತ್ತೆ ನಮ್ಮ ಯಾರು ಅವ್ರನ್ನ ತಿರಸ್ಕಾರ ಮಾಡ್ತಿದ್ರು ಆ ಸಮಾಜದ ನಡುವೆ ಅವ್ರನ್ನ ಪುರಸ್ಕಾರ ಮಾಡುವಂತಷ್ಟು ಬೆಳೆದಿದ್ರು. ಹಾಗೇನೆ ನಾವು ಕೂಡ ಅದೇ ತರ ಓದಿ ಈಗ ಒಂದು ಯಾವುದೋ ಒಂದು ಡಿಗ್ರಿ ತಗೊಂಡು ನಾವು ಈಗ ಸಾಕಪ್ಪ ಅಂತ ಒಂದು ಎಜುಕೇಶನ್ ಮುಗಿಸಿ ಒಂದು ಕೆಲಸ ತಗೊಂಡಿದ್ದೀವಿ. ಆದ್ರೆ ಅವರಿಗೆ ತುಂಬಾ ಕೆಲಸ ಬಂತು, ಪದವಿ ಬಂತು, ಆದ್ರೂ ಕೂಡ ಅವರಿಗೆ ಓದಂತದ್ದು ಕಂಟಿನ್ಯೂಸ್ ಆಗಿ ಇಟ್ಟಿದ್ರು. ಈ ವೇಳೆ ಲೇಖಕ ಶಿವಕುಮಾರ್, ನ್ಯಾಯಾಧೀಶ ಎಂ ರಘು, ವಕೀಲರ ಸಂಘದ ಅಧ್ಯಕ್ಷ ಕೆಆರ್ ವಿಜಯಕುಮಾರ್, ನ್ಯಾಯಾಧೀಶರಾದ ಚೇತನ, ಪ್ರೀತಿ ಎಲ್ ಮಳವಳ್ಳಿ, ವಕೀಲರ ಸಂಘದ ಕಾರ್ಯದರ್ಶಿ ರವಿಚಂದ್ರ, ಖಜಾಂಚಿ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಟ್ಕಳದಲ್ಲಿ ಮತದಾನ ಜಾಗೃತಿ ಜಾಥಾ ಮೆರವಣಿಗೆಗೆ ಭಟ್ಕಳ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಎನ್ ರವರಿಂದ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಶ್ರೀ ಗುರು ಸುರೇಂದ್ರ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ ಹಾಗೂ ಶ್ರೀ ಗುರು ಸುಧೀಂದ್ರ ಕಾಲೇಜು ಭಟ್ಕಳ ಇವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3ನೇ ಹಂತವಾಗಿ ಮೇ 7ರಂದು ಲೋಕಸಭಾ ಚುನಾವಣೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 5 ವರ್ಷದ ಬಳಿಕ ಮತದಾರರಿಗೆ ತಮ್ಮ ಹಕ್ಕನ್ನು ಚಲಾಯಿಸಲು ಸುವರ್ಣ ಅವಕಾಶ ಒದಗಿ ಬಂದಿದ್ದು, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮತ್ತೆ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳುವಂತಾಗಬೇಕು ಎಂದು ತಿಳಿಸಿದರು. ಪ್ರಜಾಪ್ರಭುತ್ವದ ಬುನಾದಿ ಅಂದ್ರೆ ಮತದಾನ. ಈ ಮತದಾನವನ್ನು ಒಂದು ಹಬ್ಬದಂತೆ ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಹೆಚ್ಚು ಜನ ಬಂದು ಈ ಮತದಾನ ಚಲಾಯಿಸಿ ಮತವನ್ನು ಚಲಾಯಿಸಿ ಅವರ ಹಕ್ಕನ್ನು ಚಲಾಯಿಸಬೇಕು ಹಾಗೂ ಅವರ ನಾಯಕರನ್ನು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸೋದಕ್ಕೋಸ್ಕರ ಸ್ವೀಪ್ ಆಕ್ಟಿವಿಟೀಸ್ ನ ಆಯೋಜಿಸ್ತಿದ್ದೀವಿ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 79% ಮತದಾನ ಆಗಿರುತ್ತೆ. ಈ ಬಾರಿ 100% ಮತದಾನ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಾಗೂ ಜನರು ಕೂಡ ಇದರಲ್ಲಿ ಸಹಕರಿಸಬೇಕು, ಅವರ ಹಕ್ಕುಗಳನ್ನ ಬಂದು ಚಲಾಯಿಸಬೇಕು ಅನ್ನೋ ಒಂದು ಯೋಚನೆ ಅವರಿಗೆ ಮೂಡಬೇಕು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗರಾಜ್ ನಾಡ್ಕರ್, ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ದೇಶದ ಸರ್ವ ಸಮುದಾಯಗಳ ಆಸ್ತಿ ಎಂದು ಶಾಸಕ ಎಚ್ಡಿ ಮಂಜು ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ನಾವೆಲ್ಲ ಇಂದು ಸಮಾಜದಲ್ಲಿ ಉತ್ತಮವಾದ ನೆಮ್ಮದಿಯ ಬದುಕು ನಡೆಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಕಾರಣವಾಗಿದೆ. ದೇಶದಲ್ಲಿ ಹಲವು ಜಾತಿ, ಧರ್ಮ, ಭಾಷಿಕರಿಗೂ ಸಮಾನ ಅವಕಾಶ ಸಿಗಬೇಕು, ಹಕ್ಕುಗಳು ಇರಬೇಕು ಎಂಬ ಉದ್ದೇಶದಿಂದ ನಮ್ಮ ಸಂವಿಧಾನ ರಚನೆಯಾಗಿದ್ದು, ನಮ್ಮ ಸಂವಿಧಾನವನ್ನ ನೋಡಿ ಹಲವು ರಾಷ್ಟ್ರಗಳು ಸಂವಿಧಾನವನ್ನ ಅಳವಡಿಸಿಕೊಂಡಿರುವುದು ನಮಗೆ ಹೆರಿಮೆಯಾಗಿದೆ ಎಂದರು. ನಮ್ಮ ಎಂ.ಪಿ. ಅಭ್ಯರ್ಥಿ ಕುಮಾರಣ್ಣರ ಪ್ರಚಾರ ನಮ್ಮ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲನವರ ಸಾರಥ್ಯದಲ್ಲಿ ಪ್ರಥಮ ಸಭೆಯಿಂದಲೇ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ, ಪುಷ್ಪಾರ್ಚನೆ ಮಾಡುವ ಮುಖಾಂತರ ಪ್ರತಿಯೊಂದು ವೇದಿಕೆಯಲ್ಲೂ ಸಹ 12 ಎಲ್ಲ ವೇದಿಕೆಗಳಲ್ಲೂ ಸಹ ಅವರಿಗೆ ಗೌರವಿಸಿಕೊಂಡು ಬಂದರು. ಪಕ್ಷದ ಕಚೇರಿಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ದಲಿತ ಸಮಾಜದ ತಾಲೂಕು ಅಧ್ಯಕ್ಷರು ನಮಗೂ ಸಹ ಸೂಚನೆ ಕೊಡಲಿಲ್ಲ. ಹಾಗಾಗಿ ನಾವು ಆ ಆಫೀಸಲ್ಲಿ ಮಾಡೋಕ್ಕಿಲ್ಲ, ಅಂಗವಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಮ್ಮ ರಾಷ್ಟ್ರಕ್ಕಷ್ಟೇ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ಸಹ ಒಂದು ಮಾದರಿ. ನಮ್ಮ ಸಂವಿಧಾನವನ್ನು ರಚನೆ ಮಾಡೋದ್ರಲ್ಲಿ ಇದು ಮುಖ್ಯ ಪಾತ್ರ.
ನಮ್ಮ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಶೀಳನೆರೆ ಮೋಹನ್, ಗ್ರಾಮ ಪಂಚಾಯಿತಿ ಸದಸ್ಯ ಶೀಳನೆರೆ ಸಿದ್ದೇಶ್, ಟಿಎಪಿಸಿಎಂಎಸ್ ನಿರ್ದೇಶಕ ಬಲದೇವ್, ಚಿಟ್ಟನಹಳ್ಳಿ ನಾಗರಾಜು, ಮುಖಂಡರಾದ ಸಿಂದಘಟ್ಟ ಸೋಮಣ್ಣ, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 26ರಂದು ನಡೆಯಲಿರುವ ಹಾಸನ ಲೋಕಸಭಾ ಚುನಾವಣೆ ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ಮಾಹಿತಿ. ದೇಶದಲ್ಲಿ ಪ್ರಧಾನಮಂತ್ರಿಯಾಗುವ ಯೋಗ್ಯತೆ ಐಎನ್ಡಿಐನಲ್ಲಿ ಯಾರಿಗೂ ಇಲ್ಲ. ಲೋಕಸಭಾ ಚುನಾವಣೆ ಕಳೆದ ನಂತರ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಭವಿಷ್ಯ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರನ್ನ ವೋಟು ಬ್ಯಾಂಕ್ ಆಗಿ ಮಾಡಿಕೊಂಡಿದೆ. ಬಿಜೆಪಿ ದಲಿತ, ಅಂಬೇಡ್ಕರ್ ವಿರೋಧಿ ಅಲ್ಲ. ದೇಶದಲ್ಲಿ ಕಾಂಗ್ರೆಸ್ ಮಾತ್ರವೇ ದಲಿತ ವಿರೋಧಿ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.